ಹಾಯ್, ನಮಸ್ಕಾರ. ದ ಪವರ್ ಆಫ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನೀವು ಈ ಚಾನಲ್ಗೆ ಬರ್ತಿದ್ದೀರಾ? ಹಾಗಾದ್ರೆ ಪ್ಲೀಸ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು 5 ನಿಮಿಷದಲ್ಲಿ ವಿಷನ್ ಬೋರ್ಡ್ ಈ ಕಾನ್ಸೆಪ್ಟ್ ನ ಕರೆಕ್ಟ್ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. 2025 ನೀವು ಅನ್ಕೊಂಡಿರೋ ಹಾಗೆ ಯಾವುದು ಕೂಡ ಆಗ್ಲಿಲ್ಲ, ಯಾವ ಕನಸು ನೆರವೇರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. 2026 ಹಾಗಾಗಲ್ಲ. ನೀವು ಅನ್ಕೊಂಡಿರೋ ಹಾಗೆ ಆಗುತ್ತೆ. ನೀವು ಅನ್ಕೊಂಡಿರೋ ಹಾಗೆ ನಿಮ್ಮ ಡ್ರೀಮ್ ಲೈಫ್ ನ ಬದುಕ್ತೀರಾ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ದಿನ ದಿನ ನಿಮ್ಗೆ ಮೋಟಿವೇಶನ್ ಸಿಗುತ್ತೆ. ಹೀಗೆಲ್ಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನೇ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ವಿಷನ್ ಬೋರ್ಡ್. ಹಾಗಾದ್ರೆ ವಿಷನ್ ಬೋರ್ಡ್ ಅಂದ್ರೇನು ಅಂತ ನೋಡೋದಾದ್ರೆ, ಇದು ನಿಮ್ಮ ಕನಸು, ಆಸೆ, ಆಕಾಂಕ್ಷೆ ಅಥವಾ ಏನೋ ಒಂದು ಅಂದ್ಕೊಂಡಿರ್ತೀರಾ. 2026 ಮುಗಿಯೋದಲ್ಲಿ ನಾನು ಇದನ್ನ ಅಚೀವ್ ಮಾಡ್ಬೇಕು ಅಂತ. ಅದೆಲ್ಲದಕ್ಕೂ ದಾರಿ ತೋರಿಸುವ ಒಂದು ಪವರ್ಫುಲ್ ಸಾಧನ ಅಂತಾನೆ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, 2026 ಅಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಆ ತರ ಅದರ ಫೋಟೋ, ಅದಕ್ಕೆ ಸಂಬಂಧಿಸಿರುವಂತಹ ಪದಗಳು, ನಿಮ್ಮ ಕನಸನ್ನ ಪ್ರತಿಬಿಂಬಿಸಿರುವಂತ ಚಿತ್ರ, ಇವುಗಳನ್ನೆಲ್ಲದನ್ನು ಒಂದು ಕಡೆ ಸೇರಿಸಿ ಒಂದು ಜಾಗದಲ್ಲಿ ಇಡೋದು, ಇದನ್ನ ವಿಷನ್ ಬೋರ್ಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ 2026 ಮುಗಿಯೋದ್ರೊಳಗೆ ಒಂದು ಮನೆ ಬೇಕು ಅಥವಾ ಒಂದು ಉದ್ಯೋಗ ಬೇಕು ಅಂತ ಇದ್ರೆ, ನೀವೀಗ ಯಾವುದೋ ಒಂದು ಗೂಗಲ್ ಅಥವಾ ಪಿಂಟ್ರೆಸ್ಟ್ ಅಲ್ಲಿ ಸರ್ಚ್ ಮಾಡಿ. ಆ ಫೋಟೋ ಇರುತ್ತಲ್ವಾ, ಅದರಲ್ಲಿ ಆಲ್ರೆಡಿ ಒಂದೊಳ್ಳೆ ಮನೆಯಲ್ಲಿ ಇರುವಂತದ್ದು, ಉದ್ಯೋಗ ಬೇಕಾಗಿದ್ರೆ ಉದ್ಯೋಗದಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತದ್ದು, ಯಾವ ಫೋಟೋ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಕೊಡುತ್ತೆ, ಮೋಟಿವೇಶನ್ ಕೊಡುತ್ತೆ ನೋಡಿ, ಅಂತ ಫೋಟೋಗಳನ್ನ ಸೆಲೆಕ್ಟ್ ಮಾಡಿ. ಆ ಫೋಟೋ ನೋಡಿದಾಗ ನಿಮ್ಮ ಮನಸ್ಸಿಗೆ ಖುಷಿ, ನಂಬಿಕೆ ಮತ್ತು ಶಕ್ತಿ ಬರಬೇಕು. ಅದು ಟೋಟಲಿ ನಿಮ್ಮ ಕನಸಿನ ಒಂದು ಪ್ರತಿಬಿಂಬ ಆಗಿರ್ಬೇಕು. ಅಂತ ಫೋಟೋಗಳನ್ನ ಸೆಲೆಕ್ಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ. ಫೋಟೋ ಬೇಕಾದ್ರೆ ನಿಮ್ಗೆ ಪಿಂಟ್ರೆಸ್ಟ್ ಅಲ್ಲಿ ಸಹ ಒಳ್ಳೆ ಇನ್ಸ್ಪಿರೇಷನ್, ಎಸ್ಥೆಟಿಕ್ ಎಲ್ಲ ಸಿಗುತ್ತೆ. ಸೊ ಅದನ್ನ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡಬಹುದು. ವಿಷನ್ ಬೋರ್ಡ್ ನ ಹೇಗೆ ಪ್ರಾರಂಭಿಸಬೇಕು ಅನ್ನೋದಾದ್ರೆ, ಆಲ್ರೆಡಿ ನೀವು ಫೋನ್ ನಲ್ಲಿ ಫೋಟೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಟಿರ್ತೀರಾ. ಈ ಫೋಟೋನ ನಿಮ್ಗೆ ಬೇಕಾಗಿರುವಂತ ಸೈಜ್ಗೆ ಸೆಟ್ ಮಾಡಿ. ನಿಮ್ಗೀಗ ಫೋಟೋ ಸ್ವಲ್ಪ ಸೈಜ್ ದೊಡ್ಡದ್ ಬೇಕಂತ ಇದ್ರೆ, ದೊಡ್ಡದಾಗಿ 3 ಪೇಜ್ಗೆ ಬರುವಂತೆ ಅದನ್ನ ಕೊಲೈಜ್ ಮಾಡಿ. ಆ ಫೋಟೋ ಒಂದು 10 ರಿಂದ 20 ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅಥವಾ ಫೋಟೋ ಚಿಕ್ಕದಾಗಿ ಆಗಿದ್ರು ಪರವಾಗಿಲ್ಲ ಅನ್ನೋದಾದ್ರೆ, ಫೋಟೋನ ಚಿಕ್ಕದಾಗಿ ಒಂದು 2 ಪೇಜ್ಗಾಗಿರುವಂತಷ್ಟು ಕೊಲೈಜ್ ಮಾಡಿ. ಕೊಲೈಜ್ ಮಾಡಿಬಿಟ್ಟು ಅದನ್ನ ನೀವು ಕ್ಯಾನ್ವಾದಲ್ಲಾದ್ರೂ ಮಾಡಬಹುದು ಅಥವಾ ಆಲ್ಬಮ್ ಅಲ್ಲೇ ಅದೊಂದು ಆಪ್ಷನ್ ಇರುತ್ತೆ, ಅಲ್ಲೂ ಕೂಡ ಮಾಡಬಹುದು. ಅದನ್ನ ನಾರ್ಮಲ್ ಆಗಿರುವಂತ ಕಲರ್ ಪ್ರಿಂಟ್ ಹಾಕ್ಸಿ. ಅದಕ್ಕೆ ಜಾಸ್ತಿ ಆಗಲ್ಲ. 2 ಪೇಜ್ ಆಗಿದ್ರೆ 20 ರೂಪಾಯಿ ಆಗುತ್ತೆ, 3 ಪೇಜ್ ಆಗಿದ್ರೆ 30 ರೂಪಾಯಿ ಆಗ್ಬಹುದು. ಅದನ್ನ ತಂದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಆ ಚಾರ್ಟ್ ಪೇಪರ್ ಇರುತ್ತಲ್ವಾ, ಆ ಚಾರ್ಟ್ ಪೇಪರ್ ಹಿಂದ್ಗಡೆ ನೀವು ಯೂಸ್ ಮಾಡಿದ್ರು ಪರವಾಗಿಲ್ಲ, ಯಾಕಂತ ಹೇಳಿದ್ರೆ ಅದ್ ನಮ್ಗೆ ತೋರಲ್ಲ. ಯಾವ್ದಾದ್ರು ಒಂದ್ ಕಡೆ ಕ್ಲೀನ್ ಇದ್ರೆ ಸಾಕು. ಆ ಚಾರ್ಟ್ ಪೇಪರ್ಗೆ ಈ ಫೋಟೋಗಳನ್ನ, ಕಟ್ ಮಾಡಿರುವಂತ ಫೋಟೋಗಳನ್ನ ಸ್ಟಿಕ್ ಮಾಡ್ತಾ ಬರ್ಬೇಕು, ಗ್ಲೂ ಇಂದ, ಗಮ್ ಇಂದ. ಓಕೆನಾ? ನೀವು ಸ್ಟಿಕ್ ಮಾಡ್ತೀರಲ್ವಾ, ಅದು ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕು, ನಿಮ್ಗೆ ಮೋಟಿವೇಶನ್ ಆಗ್ಬೇಕು. ಅದನ್ನ ನಿಮ್ ನೋಡಿದಾಗ ಏನೋ ಒಂಥರ ಖುಷಿ ಆಗ್ಬೇಕು, ಮನ್ಸಲ್ಲಿ ತೃಪ್ತಿ ಆಗಿರ್ಬೇಕಲ್ಲ, ಆ ತರ ನೀವು ಅದನ್ನ ಅರೇಂಜ್ ಮಾಡ್ಬೇಕು. ನೀವು ಡಿಫ್ರೆಂಟ್ ಕಲರ್ ಗಳನ್ನ ಯೂಸ್ ಮಾಡಿ ಕೂಡ ವಿಷನ್ ಬೋರ್ಡ್ ನ ಅಟ್ರಾಕ್ಟಿವ್ ಆಗುವಂತೆ ಮಾಡಬಹುದು. ಎಲ್ಲದೂ ನಿಮ್ ಕೈಯಲ್ಲಿರುವಂತದ್ದು. ನಿಮ್ಗೆ ಹೇಗ್ ಇಷ್ಟ ಆಗುತ್ತೆ, ಹೇಗ್ ಖುಷಿ ಕೊಡುತ್ತೆ ಹಾಗೆ ಮಾಡಿ. ವಿಷನ್ ಬೋರ್ಡ್ ಫುಲ್ ಕ್ಲಿಯರ್ ಆಗಿ ಮಾಡಿ ಆದ್ಮೇಲೆ, ಆ ವಿಷನ್ ಬೋರ್ಡ್ ನ ಪ್ರತಿನಿತ್ಯ ನೀವು ಹೋಗುವಾಗ ಬರುವಾಗ ಎಲ್ಲಿ ನೀವು ತುಂಬಾ ನೋಡ್ತೀರಾ, ಯಾವ ಜಾಗ ತುಂಬಾ ಕಣ್ಣು ಹೋಗುತ್ತೆ ಅಲ್ವಾ, ಆ ಜಾಗದಲ್ಲಿ ಇದನ್ನ ಸ್ಟಿಕ್ ಮಾಡಿ. ವಿಷನ್ ಬೋರ್ಡ್ ಅನ್ನೋಂಥದ್ದು ಇದು ಕೇವಲ ಒಂದು ಕಾಗದ ಅಲ್ಲ, ಇದು ನಿಮ್ಮ ಒಂದು ಕನಸಿನ ಒಂದು ನಕ್ಷೆ ಆಗಿರುತ್ತೆ. ಇದರಲ್ಲಿ ನಿಮ್ ಫ್ಯೂಚರ್ ತೋರ್ತಾ ಇರುತ್ತೆ. ಸೊ ಹಾಗಾಗಿ
ನಿಮ್ಗೆ ಯಾವ ರೀತಿ ಬೇಕಾಗಿರುವಂತ ಡಿಸೈನ್ ನಲ್ಲಿ ನೀವು ಈ ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕೆ ಈ ವಿಷನ್ ಬೋರ್ಡ್ ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅನ್ನೋದನ್ನ ಹೇಳೋದಾದ್ರೆ, ನಾವು ಯಾವ ಚಿತ್ರವನ್ನ ಪದೇ ಪದೇ ನೋಡ್ತಾ ಇರ್ತೀವಲ್ವಾ, ಆ ಚಿತ್ರ ನಮ್ಮ ಮನಸ್ಸಲ್ಲಿ ದಾಖಲಾಗುತ್ತೆ. ನಮ್ಮ ಮನಸ್ಸು ನಿಧಾನವಾಗಿ ಆ ಚಿತ್ರವನ್ನ ಸಬ್ ಕಾನ್ಶಿಯಸ್ಲಿ ಕ್ರಿಯೇಟ್ ಮಾಡಿಕೊಳ್ತದೆ. ಉದಾಹರಣೆಗೆ ನಿಮ್ಗೊಂದು ಡ್ರೀಮ್ ಡೆಸ್ಟಿನೇಷನ್ ಇರುತ್ತೆ. ಈ ಪ್ಲೇಸ್ಗೆ ನಾನು ಟ್ರಿಪ್ ಹೋಗ್ಬೇಕು ಈ 2026 ಮುಗಿಯೋದ್ರೊಳಗೆ. ಸೊ ನೀವು ಇಂಟರ್ನೆಟ್ ಅಲ್ಲಿ ಯಾರೋ ಒಬ್ರು ಹೋಗಿರುವಂತಹ ಫೋಟೋವನ್ನ ಅಲ್ಲಿ ಆ ಡ್ರೀಮ್ ಡೆಸ್ಟಿನೇಷನ್ ಎದುರುಗಡೆ ನಿಂತ್ಕೊಂಡು ಫೋಟೋ ತೆಗೆದಿರೋದನ್ನ ವಿಷನ್ ಬೋರ್ಡ್ ಅಲ್ಲಿ ಹಾಕಿರ್ತೀರಾ. ಸೊ ನೀವು ಪದೇ ಪದೇ ಆ ಚಿತ್ರವನ್ನ ನೋಡಿದಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಫೀಲ್ ಮಾಡ್ಕೊಳ್ಳುತ್ತೆ. ನೀವು ಆ ಪ್ಲೇಸ್ಗೆ ಹೋಗಿದ್ದೀರಾ, ಅಲ್ಲಿ ಫೋಟೋ ತೆಗ್ದಿದ್ದೀರಾ. ಸೊ ನೀವು ಸಬ್ ಕಾನ್ಶಿಯಸ್ಲಿ ಕ್ರಿಯೇಟ್ ಮಾಡ್ಕೊಂಡಾಗ ಅದು ಆಟೋಮೆಟಿಕ್ ಆಗಿ ಆದಷ್ಟು ಬೇಗ ಆ ನಿಮ್ಮ ಕನಸು ನೆರವೇರ್ಲಿಕ್ಕೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಈ ಮ್ಯಾಜಿಕ್ ನ ನೀವೇ ಸ್ವತಃ ಟ್ರೈ ಮಾಡಿ ನೋಡಿ. ನಮ್ಮ ಕನಸಿಗೂ ಈ ವಿಷನ್ ಬೋರ್ಡ್ಗೂ ಏನ್ ಸಂಬಂಧ ಅನ್ನೋದನ್ನ ನೋಡೋದಾದ್ರೆ, ನಾವು ವಿಷನ್ ಬೋರ್ಡ್ ಅಲ್ಲಿ ನಮ್ಮ ಗೋಲ್ ಓರಿಯೆಂಟೆಡ್ ಫೋಟೋಗಳನ್ನ ಹಾಕಿರ್ತೇವೆ. ಪದೇ ಪದೇ ಅದನ್ನ ನಾವು ನೋಡಿದಾಗ ನಮ್ಮ ಗೋಲ್ ಡ್ರೀಮ್ ಅದನ್ನ ರೀಚ್ ಆಗೋದಕ್ಕೆ ಇನ್ನೂ ಎಫರ್ಟ್ ಹಾಕಿ ಕೆಲಸ ಮಾಡುವಂತೆ ಅದು ನಮಗೆ ಮೋಟಿವೇಟ್ ಮಾಡುತ್ತೆ. ನಮ್ಮ ಮನಸ್ಸಿಗೆ ಒಂದು ಕರೆಕ್ಟ್ ಡೈರೆಕ್ಷನ್ ಕೊಡುತ್ತೆ. ಪ್ರತಿದಿನ ನಾವು ಇದನ್ನು ನೋಡಿದಾಗ ನಮ್ಮ ಆಲೋಚನೆ ನಡೆ ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ವಿಷನ್ ಬೋರ್ಡ್ ಬಂದು ನಮ್ಮ ಹತ್ರ ಮಾತಾಡಲ್ಲ, ಅದು ನಮ್ಮಲ್ಲಿರುವ ಒಂದು ಶಕ್ತಿಯನ್ನ ಜಾಗೃತಗೊಳಿಸುತ್ತೆ, ಅದಕ್ಕೆ ಎಚ್ಚರ ಕೊಡುತ್ತೆ. ಹಾಗಾಗಿ ಈ ವಿಷನ್ ಬೋರ್ಡ್ ಪ್ರತಿಯೊಬ್ರು ವಿಡಿಯೋ ನೋಡಿದವರು ನಿಮ್ಗೆ ಗೊತ್ತಿರುವ ರೀತಿಯಲ್ಲಿ ಈ ವರ್ಷ ಮಾಡಿ ಮನೆಯ ಯಾವ್ದಾದ್ರು ಒಂದು ಗೋಡೆಯಲ್ಲಿ ಸ್ಟಿಕ್ ಮಾಡಿ ನೋಡಿ. ನಿಮ್ಮಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ಅನುಭವಿಸ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.